ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಆತ್ಮೀಯ ವೀಕ್ಷಕರೇ, ಯಾರೆಲ್ಲ ಮಕ್ಕಳು 3ನೇ ಕ್ಲಾಸಿಂದ 4ನೇ ಕ್ಲಾಸಿಗೆ ಬಂದಿದ್ದಾರೆ ಮತ್ತು 4ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಬಂದಿದ್ದಾರೆ, ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ನವೋದಯ 6ನೇ ತರಗತಿಯ ಎಂಟ್ರೆನ್ಸ್ ಎಕ್ಸಾಮಿಗೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು, ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆಲ್ಲ ಎಕ್ಸ್ಪರ್ಟ್ಸ್ಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ಈಸಿ ಹಾಗೂ ಶಾರ್ಟ್ಕಟ್ ಮೆಥಡಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ನ ನಿಮ್ಮನೆ ಅಡ್ರೆಸ್ಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ. ಇದರ ಜೊತೆಗೆ ಪ್ರತಿನಿತ್ಯ ಸಂಜೆ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಮತ್ತು ಆನ್ಲೈನ್ ಟೆಸ್ಟ್ ಸಿರೀಸ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಇದೆಲ್ಲದರ ಸದುಪಯೋಗ ಪಡಿಸ್ಕೊಂಡು ನೀವು ಮೊದಲು ಇದ್ಕೊಂಡೆ ತುಂಬ ಆರಾಮವಾಗಿ ಈಸಿಯಾಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಹಾಗಾದರೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ಗೆ ಅಡ್ಮಿಷನ್ ಆಗಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ 9482324006, 7204636072, 8050730717 ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನೀವು ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ನ ಪಡಿಬೋದಾಗಿರುತ್ತೆ. ಇದ್ರ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಇಮಿಡಿಯೇಟ್ ಅಪ್ಡೇಟ್ಸ್ ಹಾಗೂ ನೋಟಿಫಿಕೇಶನ್ಸ್ ಬೇಕು ಅಂದರೆ ನೀವೇನು ಮಾಡಬೇಕು, ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಇಮಿಡಿಯೇಟ್ ಅಪ್ಡೇಟ್ಸ್ ಹಾಗೂ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರ್ತಾ ಹೋಗುತ್ತೆ. ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ, ಮಂಜು ಸರ್ ನಿಮಗೆ ಸುಮಾರು ಮಾಹಿತಿನ ಕೊಟ್ಟಿದ್ದಾರೆ. ಶಿಕ್ಷಣವೇ ಶಕ್ತಿ ನಡೆಸ್ತಾ ಇದೆ ಸ್ಟೇಟ್ ಲೆವೆಲ್ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ 2025. ಓಕೆ, 2025ರ ರಾಜ್ಯ ಮಟ್ಟದ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆನ ನಾವು ನಡೆಸ್ತಾ ಇದ್ದೀವಿ. ಸೊ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸುಮಾರು ಗೊಂದಲಗಳು, ಸುಮಾರು ಡೌಟ್ಸ್ಗಳಿದೆ ಸ್ಟಿಲ್ ಪೇರೆಂಟ್ಸಿಗೆ. ಸೊ ಇದೆಲ್ಲದರ ಡೌಟ್ಸ್ಗಳನ್ನ, ನಿಮ್ಮ ಸಮಸ್ಯೆಗಳನ್ನ, ಗೊಂದಲಗಳನ್ನ ಪರಿಹರಿಸಲಿಕ್ಕೆ ನಾವು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈ ಕಂಪ್ಲೀಟ್ ಎಕ್ಸಾಮಿಗೆ ರಿಲೇಟೆಡ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಸೊ ತಾವೆಲ್ಲರೂ ಕೂಡ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಎಕ್ಸಾಮಿಗೆ ಬೇಕಾದಂತಹ ಕಂಪ್ಲೀಟ್ ಮಾಹಿತಿನ ನೀವು ತಿಳ್ಕೊಬೋದಾಗಿದೆ. ಓಕೆ, ಸೊ ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀವಿ. ಏನೇನು ಪರೀಕ್ಷೆಯ ಬಗ್ಗೆ ಮಾಹಿತಿ ಅಂತಂದ್ರೆ, ಪರೀಕ್ಷೆ ನೋಂದಣಿ ಬಗ್ಗೆ, ನೆಕ್ಸ್ಟ್ ಪರೀಕ್ಷೆ ಸಮಯ, ಪರೀಕ್ಷೆ ಎಲ್ಲಿ ನಡೆಯುತ್ತೆ, ಪರೀಕ್ಷೆ ನಡೆಯುವ ಸ್ಥಳ, ಪರೀಕ್ಷೆ ವಿಷಯಗಳು, ಪರೀಕ್ಷೆಯ ನಿಯಮಗಳು. ನಮ್ಮ ಶಿಕ್ಷಣವೇ ಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೇನು ನಿಯಮಗಳನ್ನ ಹಾಕ್ಕೊಂಡಿದೆ ಅಂಥೇಳಿ, OMR ತುಂಬುವ ವಿಧಾನ, OMR ಶೀಟ್ನ ಹೇಗೆ ಫಿಲ್ಅಪ್ ಮಾಡಬೇಕು ಅಂತೇಳಿ, ನೆಕ್ಸ್ಟ್ ಪರೀಕ್ಷೆಗೆ ಹಾಜರಾಗಲು ತರಬೇಕಾದ ಅತಿ ಮುಖ್ಯ ವಸ್ತುಗಳು ಅಥವಾ ಸಾಮಗ್ರಿಗಳು, ದಾಖಲಾತಿಗಳು ಏನೇನು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ಪರೀಕ್ಷಾ ನೋಂದಣಿ, ಪರೀಕ್ಷಾ ಶುಲ್ಕ 100 ರೂಪೀಸ್, 100 ರೂಪಾಯಿ ಇರುತ್ತೆ. ಈ ಅಮೌಂಟ್ನ ನೀವೇನು ಮಾಡಬೇಕು ಅಂದರೆ, ಇಲ್ಲೇನು ನಾನು ಡಿಸ್ಪ್ಲೇ ಮಾಡಿದ್ದೀನಿ ನಂಬರು 7204636072. ಈ ನಂಬರಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ಎರಡೂ ಕೂಡ ಇದೆ. ಓಕೆ, ಸೊ ನೀವು 100 ರೂಪಾಯಿ ಫೋನ್ಪೇನಾದರೂ ಮಾಡ್ಬೋದು ಅಥವಾ ಗೂಗಲ್ ಪೇನಾದರೂ ಮಾಡ್ಬೋದು. ಮಾಡಿ ನೀವು ಮಾಡಿರ್ತಕ್ಕಂತಹ ಪೇಮೆಂಟ್ನ ಒಂದು ಸ್ಕ್ರೀನ್ಶಾಟ್ ಅಥವಾ ಅಲ್ಲಿ ಶೇರ್ ರೆಸಿಪ್ಟ್ ಅಂತಿರುತ್ತೆ, ಆ ರೆಸಿಪ್ಟ್ನ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ 3ರಲ್ಲಿ ಯಾವುದಾದ್ರು ಒಂದು ನಂಬರಿಗೆ ರೆಸಿಪ್ಟ್ ಶೇರ್ ಮಾಡಿಬಿಟ್ಟು ನೀವು ಜೊತೆಗೆ ನಿಮ್ಮ ಮಗುವಿನ ಒಂದು ಆಧಾರ್ ಕಾರ್ಡನ್ನ ಕಳಿಸ್ಕೊಡ್ಬೇಕಾಗಿರುತ್ತೆ. ಓಕೆನಾ? ಇದಿಷ್ಟು ಮಾಡಿದ್ರಿ ಅಂದರೆ ನಿಮಗೊಂದು ಕೋಡ್ ಕಳಿಸ್ಕೊಡ್ತೀವಿ ನಾವು. ಆ ಕೋಡ್ ಬಂತು ನಿಮ್ಮ ವಾಟ್ಸಪ್ಗೆ ಅಂತಂದರೆ ಆ ಕೋಡ್ನ ನೀವು ತುಂಬ ಡಿಲೀಟ್ ಮಾಡದೆ ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಎಕ್ಸಾಮಿಗೆ ಬರುವಾಗ ಆ ಕೋಡ್ನ ನೀವು ನಮಗೆ ತೋರಿಸ್ಬೇಕಾಗಿರುತ್ತೆ. ಓಕೆನಾ? ಸೊ ಜೊತೆಗೆ ಇಲ್ಲಿ ಪೇರೆಂಟ್ಸ್ಗಳು ಸುಮಾರು ಜನ ಏನು ಮಾಡ್ತಿದ್ದಾರೆ ಅಂತಂದರೆ, ಯಾರೂ ಕೂಡ ನಮಗೆ ಇಂಟಿಮೇಟ್ ಮಾಡದೆ ಅಥವಾ ನಮಗೆ ಒಂದು ಫೋನ್ ಮಾಡಿ ಮಾತಾಡದೆ ಡೈರೆಕ್ಟಾಗಿ 100 ರೂಪಾಯಿನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಇಲ್ಲಿ ಇನ್ನೊಂದೇನು ಮುಖ್ಯವಾದ ಮಾಹಿತಿ ಅಂತಂದರೆ, ಯಾರೆಲ್ಲ ಮಕ್ಕಳು ಪ್ರೆಸೆಂಟು 3ನೇ ಕ್ಲಾಸಿಂದ 4ನೇ ಕ್ಲಾಸಿಗೆ ಹೋಗ್ತಿದ್ದಾರೆ, ಅರ್ಥ ಮಾಡ್ಕೋಬೇಕು ನಾನು ಹೇಳ್ತಿರೋದು, ಮತ್ತು 4ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಹೋಗ್ತಿದ್ದಾರೆ, ಇಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪರೀಕ್ಷೆನ ಬರೀಲಿಕ್ಕೆ ಅರ್ಹ ವಿದ್ಯಾರ್ಥಿಗಳಾಗಿರ್ತಾರೆ. ಇವ್ರಿಗೆ ಮಾತ್ರ ಎಲಿಜಿಬಿಲಿಟಿ ಇರುತ್ತೆ ಈ ಒಂದು ಎಕ್ಸಾಮ್ ಬರೀಲಿಕ್ಕೆ. ಯಾರೆಲ್ಲ ಮಕ್ಕಳು ಪ್ರೆಸೆಂಟ್ 5ನೇ ಕ್ಲಾಸ್ ಓದಿ ಈಗ ಆಲ್ರೆಡಿ ನವೋದಯ ಮೊರಾರ್ಜಿ ಎಕ್ಸಾಮ್ಸ್ಗಳನ್ನ ಬರೆದು ನೆಕ್ಸ್ಟ್ 2025ರ ಜೂನ್ ಅಕಾಡೆಮಿಕ್ ಇಯರಿಂದ 6ನೇ ಕ್ಲಾಸಿಗೆ ಹೋಗ್ತಿದ್ದಾರೆ, ಇಂತಹ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ಸುಮಾರು ಜನ ವಿದ್ಯಾರ್ಥಿಗಳು ಅಂದರೆ ಸುಮಾರು ಜನ ಪೋಷಕರು ತಮ್ಮ ಮಕ್ಕಳು 5ನೇ ಕ್ಲಾಸ್ ಓದ್ತಿದ್ರು ಕೂಡ ಈಗ ಆಲ್ರೆಡಿ ಅವ್ರು ನವೋದಯ ಮೊರಾರ್ಜಿ ಎಕ್ಸಾಮ್ ಬರೆದಿದ್ರು ಕೂಡ ಅವ್ರು 100 ರೂಪಾಯಿ ಫೋನ್ಪೇ ಮಾಡಿಬಿಟ್ಟು ನಮ್ಮದು ಎಕ್ಸಾಮಿಗೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಂತಹ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ, ಮತ್ತೆ ನಾವು ಅವರಿಗೆಲ್ಲ ರೀಫಂಡ್ ಮಾಡೋವಂಥ ಕೆಲಸ ಮತ್ತೆ ನಮಗೆ ಅದು ಮಾಡಬೇಕಾಗಿರುತ್ತೆ. ಸೊ ದಯವಿಟ್ಟು ಕೂಡ ನೀವು ಪೇಮೆಂಟ್ ಮಾಡೋಕ್ಕೂ ಮುಂಚೆ ಒಂದಲ್ಲ ಎರಡಲ್ಲ ನೀವು 3 ಸಲ ನೀವು ನಮ್ಮ ಏನು ಈಗ ಆಲ್ರೆಡಿ ನಂಬರ್ಸ್ ತೋರಿಸಿದ್ದೀನಿ ನಾನು ನಿಮಗಿಲ್ಲಿ, ಈ ನಂಬರ್ಸ್ಗಳಿಗೆ ಕರೆ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರದಲ್ಲಿ ಮಾತ್ರ ನೀವು ಪೇಮೆಂಟ್ನ ಮಾಡಬೇಕಿರುತ್ತೆ. ಎಲ್ಲರ ಗಮನದಲ್ಲಿ ಇರಬೇಕಿದು. ಓಕೆ, ಏಕ್ದಮ್ ನೀವು ಯಾರು ಕೂಡ 100 ರೂಪಾಯಿ ಹಾಕಬೇಡಿ. ಓಕೆ,
ಸೊ ಇದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದಾಗಿರುತ್ತೆ. ಓಕೆ, ಗೊತ್ತಾಗ್ತಿದೆ ಪ್ರೊಸೀಜರು. ಸೊ ಇದಿಷ್ಟು ಮಾಡಬೇಕು. ಫೋನ್ಪೇ ಮಾಡ್ತೀರಾ, ಸ್ಕ್ರೀನ್ಶಾಟ್ ಕಳಿಸ್ತೀರಾ, ಆಧಾರ್ ಕಾರ್ಡ್ ಕಳಿಸ್ತೀರಾ ಮಗುದು. ನೆಕ್ಸ್ಟು ಗೂಗಲ್ ಫಾರ್ಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ನಾನು ಈ ಗೂಗಲ್ ಫಾರ್ಮಿನ ಲಿಂಕ್ ಒಂದು ಹಾಕಿರ್ತೀನಿ. ಜಸ್ಟ್ ಆ ಲಿಂಕ್ ಮೇಲೆ ಟಚ್ ಮಾಡಿದರೆ ಗೂಗಲ್ನಲ್ಲಿ ನಿಮಗೆ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದನ್ನು ಜಸ್ಟ್ ಏನಿಲ್ಲ ಫಿಲಪ್ ಮಾಡಿಬಿಟ್ಟು ಲಾಸ್ಟಿಗೆ ಸಬ್ಮಿಟ್ ಕೊಟ್ಟರೆ ಅದು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಓಕೆನಾ, ಇದು ಕೂಡ ಒನ್ ಆಫ್ ದ ರಿಜಿಸ್ಟ್ರೇಷನ್ ಮೆಥಡ್ಸ್ ಆಗಿರುತ್ತೆ. ಇದನ್ನು ಕೂಡ ಫಾಲೋ ಮಾಡ್ಬೋದು. ಇನ್ ಕೇಸ್ ಸುಮಾರು ಜನಕ್ಕೆ ಇದು ಗೊತ್ತಾಗೋದಿಲ್ಲ. ಓಕೆ, ಅದು ಸುಮಾರು ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಸೈನ್ ಇನ್ ಆಗೋದೆಲ್ಲ ಇರುತ್ತೆ. ಯಾರಿಗೆಲ್ಲ ಈ ಗೂಗಲ್ ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಫಿಲಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೂ ತೊಂದರೆ ಇಲ್ಲ. ಓಕೆ, ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದ್ಸಲ ಕಾಲ್ ಮಾಡಿ, ಮಾತಾಡಿ, ಪೇಮೆಂಟ್ ಮಾಡಿ, ಸ್ಕ್ರೀನ್ಶಾಟ್ ಕಳಿಸಿ, ಮಗುದ ಆಧಾರ್ ಕಾರ್ಡ್ ಒಂದು ಕಳಿಸಿದ್ರೆ ಇಷ್ಟು ಸಾಕಾಗುತ್ತೆ. ಇದಾದ ನಂತರದಲ್ಲಿ ನಿಮಗೆ ನಮ್ಮ ಕೋಡ್ ಬರುತ್ತೆ. ಓಕೆ, ನಾವು ಪ್ರತಿಯೊಬ್ಬರಿಗೂ ಕೂಡ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥ ಅರ್ಹ ವಿದ್ಯಾರ್ಥಿಗಳಿಗೆ ನಾವೊಂದು ಕಂಪಲ್ಸರಿ ಕೋಡ್ನ ಕಳಿಸ್ತೀವಿ. ಆ ಕೋಡ್ ಮಸ್ಟ್ ಆ್ಯಂಡ್ ಶುಡ್ ನೀವು ಇಟ್ಕೊಳ್ಳೇಬೇಕು. ಪರೀಕ್ಷೆಗೆ ಬರುವಾಗ ನೀವು ಆ ಕೋಡ್ ತೋರಿಸ್ಬೇಕಾಗಿರುತ್ತೆ. ಯಾರ ಹತ್ರ ಎಲ್ಲ ಕೋಡ್ ಇರಲ್ಲ, 3ನೇ ಕ್ಲಾಸ್ ಪಾಸ್ ಆಗಿ 4ನೇ ಕ್ಲಾಸು ಅಥವಾ 4ನೇ ಕ್ಲಾಸ್ ಪಾಸ್ ಆಗಿ 5ನೇ ಕ್ಲಾಸ್ ಇದ್ದು ನೀವು ಯಾರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ, ಇನ್ ಕೇಸ್ ನಿಮಗೆ ಕೋಡ್ ಬಂದಿಲ್ಲ ಅಂತಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ನಮಗೆ ಕಾಲ್ ಮಾಡಿಕೊಂಡು ಕೋಡ್ ಕಳಿಸ್ಕೊಳ್ಳೇಬೇಕಾಗಿರುತ್ತೆ. ಯಾರೇ ಏಕ್ದಮ್ ಎಕ್ಸಾಮ್ ವಿತೌಟ್ ಕೋಡ್ ಎಕ್ಸಾಮ್ ಹಾಲಿಗೆ ಬರ್ತಾರೆ ಅವರಿಗೆ ನಾವು ಎಕ್ಸಾಮಿಗೆ ಅಲೋ ಮಾಡೋದಿಲ್ಲ. ಇದು ನಿಮ್ಮ ಗಮನದಲ್ಲಿ ಇರಲಿ. ಯಾರ ಹತ್ರ ಕೋಡ್ ಇರೋದಿಲ್ಲ ನೀವು ಕೋಡ್ನ ಕಂಪಲ್ಸರಿ ಹಾಕ್ಸ್ಕೋಬೇಕಾಗಿರುತ್ತೆ. ಫೋನ್ ಮಾಡಿ ನಮಗೆ ಕೋಡ್ ಬಂದಿಲ್ಲ ಹಾಕಿ ಅಂತ ಕೇಳಿ ಹಾಕ್ಸ್ಕೋಬೇಕಾಗಿರುತ್ತೆ. ಇದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಇಲ್ಲಿ ತನಕ ನಾನು ಪರೀಕ್ಷೆ ನೋಂದಣಿ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪರೀಕ್ಷೆ ಸಮಯ ಯಾವಾಗ ನಡೆಯುತ್ತೆ, ಎಲ್ಲಿರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಪರೀಕ್ಷಾ ಸಮಯ ಬಂದ್ಬಿಟ್ಟು 6th ಏಪ್ರಿಲ್ 2025 ಭಾನುವಾರ. ಸೊ ಭಾನುವಾರದ ದಿನ 6ನೇ ತಾರೀಕು ಏಪ್ರಿಲ್ 2025 ಈ ಒಂದು ದಿನಾಂಕದಲ್ಲಿ ನಾವು ಪರೀಕ್ಷೆನ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಈ ಒಂದು ಎಕ್ಸಾಮ್ ನಡೆಯುತ್ತೆ. ಓ ಸರ್ 11 ಗಂಟೆಗೆ ಎಕ್ಸಾಮ್ ಇದೆಯಲ್ಲ ಬಿಡೋ, ಆರಾಮಾಗಿ ಬರ್ತೀವಿ ನಾವು ಅಂದ್ಕೊಂಡು ಸುಮಾರು ಜನ 11:30, 12 ಗಂಟೆ ಆದಮೇಲೂ ಕೂಡ ಬರೋರು ಇರ್ತಾರೆ. ಓಕೆ, ಸೊ ಅದಕ್ಕೆ ನಿಮಗೆಲ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಇನ್ನೊಂದೇನು ಅಂತಂದರೆ, ಹಾಜರಿರಬೇಕಾದ ಸಮಯ ಬೆಳಗ್ಗೆ 9:30 AM. ಸೊ 11 ಗಂಟೆಗೆ ಎಕ್ಸಾಮ್ ಇದೆ ಅಂದ್ಕೊಂಡು ನೀವು 11 ಗಂಟೆಗೆ ಬರೋದಲ್ಲ, 9:00ವರೆಗೆ ರಿಪೋರ್ಟ್ ಮಾಡ್ಕೋಬೇಕು ಎಕ್ಸಾಮಿನೇಷನ್ ಹಾಲಲ್ಲಿ. ಕಾರಣ ಏನಂತಂದರೆ, ನಾವು ಕೋಡ್ ಅಂತ ಹೇಳಿದೆ ಆವಾಗಲೇ ನಾನು, ಆ ಕೋಡ್ ವೆರಿಫಿಕೇಷನ್ ಮಾಡಿಕೊಂಡು ಅವ್ರು ಏನೇನು ಡಾಕ್ಯುಮೆಂಟ್ಸ್ ತಂದಿಯಾರು ನೋಡಿಕೊಂಡು ನಮಗೆ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಎಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿ ಆ ಸ್ಟೂಡೆಂಟ್ ವಿದ್ಯಾರ್ಥಿ ಯಾವ ಜಾಗದಲ್ಲಿ ಕೂರಬೇಕು ಅಂತದ್ದು ಇಷ್ಟೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಎಕ್ಸಾಮ್ ಬರೆಸಲಿಕ್ಕೆ. ಓಕೆನಾ, ಸೊ ಇಷ್ಟೆಲ್ಲ ಪ್ರೊಸೀಜರ್ಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದಿಷ್ಟು ಕಾಲಾವಕಾಶ ಬೇಕು. ಸೊ ಹಾಗಾಗಿ ಕರೆಕ್ಟಾಗಿ ಎಲ್ಲರೂ ಕೂಡ 9:30 ವಿತಿನ್ 11 ಗಂಟೆ ಒಳಗಡೆ ಎಲ್ಲದನ್ನು ನಾವು ನೀಟಾಗಿ ಸೆಟ್ ಮಾಡಿ ಇಟ್ಟಿರ್ತೀವಿ. ಓಕೆನಾ, ಇನ್ ಕೇಸ್ 9:30 ಆದ ನಂತರದಲ್ಲಿ ಬಂದರೆ ಏನಾಗುತ್ತೆ ಅಂತಂದರೆ ನಿಮಗೂ ಗೊಂದಲ ಆಗುತ್ತೆ, ನಮಗೂ ಗೊಂದಲ ಆಗುತ್ತೆ, ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಈ ಎಕ್ಸಾಮ್ನ ತುಂಬ ಸುಸೂತ್ರವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಡ್ಲಿಕ್ಕೆ ನಿಮ್ಮ ಸಹಕಾರನೂ ಕೂಡ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಎಲ್ಲರೂ ಕೂಡ 9:00ವರೆಗೆ ನಾವು ಹೇಳೋವಂಥ ಸ್ಥಳದಲ್ಲಿ ಅಟ್ ಎನಿ ಕಾಸ್ಟ್ ಅಲ್ಲಿ ಹಾಜರಿರಲೇಬೇಕಾಗಿರುತ್ತೆ. ಓಕೆ, ರಿಪೋರ್ಟಿಂಗ್ ಟೈಮ್ 9:30. ಓಕೆ, ಸೊ ಇದಾದ ನಂತರ ದಾಖಲೆಗಳನ್ನೆಲ್ಲ ನಾವು ಪರಿಶೀಲಿಸಿ ನಿಮಗೇನು ಮಾಡ್ತೀವಿ, ವಿದ್ಯಾರ್ಥಿ ಮತ್ತು ಪೋಷಕರು ಇವರೆಲ್ಲ ನಿಗದಿ ಮಾಡಿದ ಸ್ಥಳದಲ್ಲಿ ಕೂರಬೇಕಾಗಿರುತ್ತೆ. ಓಕೆ, ಸೊ ಇದಿಷ್ಟು ಪರೀಕ್ಷಾ ಸಮಯ. ನೆಕ್ಸ್ಟ್, ಪರೀಕ್ಷೆ ನಡೆಯುವ ಸ್ಥಳ, ಎಕ್ಸಾಮ್ ವೆನ್ಯೂ, ಎಲ್ಲಿ ಪರೀಕ್ಷೆ ನಡೆಯುತ್ತೆ. ಸೊ ಸೂರ್ಯ ಕಂಫರ್ಟ್ಸ್ ಅಂತಕ್ಕಂಥ ಒಂದು ಹೋಟೆಲ್ ಇದೆ ಶಿವಮೊಗ್ಗದಲ್ಲಿ. ಓಕೆ, ಸೂರ್ಯ ಕಂಫರ್ಟ್ಸ್ ಹೋಟೆಲ್, 3ನೇ ಸಮಾನಾಂತರ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ 577201. ಸೂರ್ಯ ಕಂಫರ್ಟ್ಸ್ ಹೋಟೆಲ್, 3rd ಪ್ಯಾರಲಲ್ ರೋಡ್, ದುರ್ಗಿಗುಡಿ, ಶಿವಮೊಗ್ಗ 577201. ಸೊ ಈ ಒಂದು ಸ್ಥಳದಲ್ಲಿ ನಮ್ಮ ಈ ಒಂದು ಪರೀಕ್ಷೆನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸ್ಥಳ ಸೂರ್ಯ ಕಂಫರ್ಟ್ಸ್ ಅಂತಕ್ಕಂಥ ಹೋಟೆಲ್ಲು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಸುಮಾರು 2 ಕಿಲೋಮೀಟರ್ನ ಅಂತರದಲ್ಲಿ ಈ ಒಂದು ಸ್ಥಳ ಇರುತ್ತೆ. ಓಕೆ, ನಿಮಗೆ ಬರಲಿಕ್ಕೆ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂತಂದರೆ ನಾವೀಗ ಆಲ್ರೆಡಿ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಆ ಗ್ರೂಪಲ್ಲಿ ನೆಕ್ಸ್ಟು ಈ ಸ್ಥಳದ ಬಗ್ಗೆ ಎಲ್ಲ ಗೂಗಲ್ ಮ್ಯಾಪ್ ಲಿಂಕ್ನೆಲ್ಲ ನಾವು ಶೇರ್ ಮಾಡ್ತೀವಿ. ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ನೀವು ಬರ್ಬೋದಾಗಿರುತ್ತೆ. ಸೊ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸಿಟಿ ಮಧ್ಯದಲ್ಲೇ ಇರತಕ್ಕಂಥ ಜಾಗ ಇದಾಗಿದೆ. ಬಸ್ ಸ್ಟ್ಯಾಂಡಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಾಗ ಇರುತ್ತೆ. ಓಕೆ, ಸೊ ಇದು ಪರೀಕ್ಷೆ ನಡೆಯುವ ಸ್ಥಳ, ವೆನ್ಯೂ. ಓಕೆ, ನೆಕ್ಸ್ಟ್, ಪರೀಕ್ಷೆ ವಿಷಯ. ಸರ್ ಪರೀಕ್ಷೆ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀರಾ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಏನು. ಓಕೆ, ಸುಮಾರು ಎನ್ಕ್ವೈರೀಸ್ ಬರ್ತಾ ಇರುತ್ತೆ ನಮಗೆ, ಸರ್ ಏನು ಓದಬೇಕು ಏನು ಪರೀಕ್ಷೆ ಅಂತ ಹೇಳ್ಬಿಟ್ಟು. ಸೊ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಗೆ ಪರೀಕ್ಷೆ ವಿಷಯ ಅಲ್ವಾ, ಏನೇನು ಸಬ್ಜೆಕ್ಟ್ಸು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ತುಂಬ ಡಿಸ್ಕ್ರಿಪ್ಟಿವ್ ಆಗಿ ತಂದಿದ್ದೀನಿ ನಾನು ಏನೇನು ಓದಬೇಕು ಅಂತ ಹೇಳ್ಬಿಟ್ಟು. ಸೊ ಪರೀಕ್ಷೆ ವಿಷಯಗಳು 3 ಮತ್ತು 4ನೇ ತರಗತಿಯಲ್ಲಿ ಮಕ್ಕಳು ಏನೇನು ಓದಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಗಣಿತ, ಮ್ಯಾಥಮೆಟಿಕ್ಸ್, ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ಸೊ ಇದಿಷ್ಟು
ಇದಿಷ್ಟು ಸಬ್ಜೆಕ್ಟ್ಸ್ನ ನೀವು ಕವರ್ ಮಾಡ್ಕೋಬೇಕು. ಒಂದೊಂದು ಸಬ್ಜೆಕ್ಟ್ಸಿಂದ ಎಷ್ಟೆಷ್ಟು ಪ್ರಶ್ನೆ ಇರುತ್ತೆ, ಅದಕ್ಕೆ ಎಷ್ಟು ಅಂಕ. ಓಕೆ, ಕನ್ನಡ ಭಾಷೆಯಿಂದ 5 ಪ್ರಶ್ನೆ ಇರುತ್ತೆ, ಪ್ರತಿ ಪ್ರಶ್ನೆಗೂ 2 ಅಂಕನ ಕೊಡ್ತೀವಿ. ಅಲ್ಲಿಗೆ 5 ಪ್ರಶ್ನೆಗೆ 10 ಅಂಕ ಆಯಿತು. ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಅಗೈನ್ 5 ಕ್ವಶನ್ಸ್, 5 ಕ್ವಶನ್ಸ್ ಇರುತ್ತೆ, 10 ಅಂಕ, 10 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಗಣಿತದಿಂದ 5 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಪರಿಸರ ಅಧ್ಯಯನ EVS ಇಂದ 5 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯಿಂದ 5 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 25 ಕ್ವಶನ್ಸು 50 ಮಾರ್ಕ್ಸಿಗೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ನಾವು ಈ ಒಂದು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ? 50 ಮಾರ್ಕ್ಸ್ಗೆ ನಾವು ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಈಗೇನು 3ನೇ ಮತ್ತು 4ನೇ ತರಗತಿಯಲ್ಲಿ ಕನ್ನಡ, ಇಂಗ್ಲೀಷು, ಮ್ಯಾಥಮೆಟಿಕ್ಸು, EVS ಓದಿರ್ತಾರೆ, ಇದನ್ನು ಅವರು ಅಲ್ಲಿಂದ ಕವರ್ ಅಪ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಮೆಂಟಲ್ ಎಬಿಲಿಟಿ, ಸರ್ ಯೂಶ್ವಲಿ ಸ್ಕೂಲಲ್ಲಿ ಮೆಂಟಲ್ ಎಬಿಲಿಟಿನ ಟೀಚ್ ಮಾಡಿರೋದಿಲ್ಲ. ಸೊ ಸರ್ ಹಾಗಾದರೆ ನಾವು ಮೆಂಟಲ್ ಎಬಿಲಿಟಿ ಎಲ್ಲಿಂದ ಓದಬೇಕು ಅಂತ ನೀವು ಕೇಳೋದಾದರೆ, ನಾನೀಗ ಆಲ್ರೆಡಿ ನಿಮಗೆ ನಮ್ಮ ಚಾನಲ್ನ ತೋರಿಸಿದ್ದೀನಿ, ಯೂಟ್ಯೂಬ್ ಚಾನಲ್ಲು. ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೊಡೆದ್ರೆ ನಮ್ಮ ಚಾನಲ್ ಸಿಗುತ್ತೆ. ನಮ್ಮ ಚಾನಲಲ್ಲಿ ಸುಮಾರು ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಫಸ್ಟ್ ಓಪನ್ ಮಾಡ್ತಿದ್ದಂಗೆ ನಮ್ಮ ಮಂಜು ಸರ್ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಬಂದಿದೆ. ಸೊ ಈ ಥರ ಮಂಜು ಸರ್ ಅವ್ರದ್ದು ಸುಮಾರು ಮೆಂಟಲ್ ಎಬಿಲಿಟಿ ಫ್ರೀ ಕ್ಲಾಸಸ್, ಲೈವ್ ಕ್ಲಾಸಸ್ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನೋಡ್ಕೊಂಡು ನೀವು ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟಿಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಓಕೆ, ನೀವು ಪರೀಕ್ಷೆ ಮಾಧ್ಯಮದ ಬಗ್ಗೆ ಕೇಳೋದಾದರೆ, ಸರ್ ಯಾವ ಮೀಡಿಯಮಲ್ಲಿ ಇರುತ್ತೆ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಕೇಳೋದಾದರೆ, 2 ಮೀಡಿಯಮಲ್ಲಿ ಕೂಡ ಇರುತ್ತೆ, ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್. ಓಕೆ, ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಸೊ ಇಬ್ಬರೂ ಕೂಡ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರೂ ಕೂಡ ಬರಿಬೋದಾಗಿರುತ್ತೆ. ಸೊ ಇಲ್ಲಿ ಮೀಡಿಯಮ್ ಬಗ್ಗೆ ಏನೂ ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಪರೀಕ್ಷೆ ವಿಷಯ. ಸೊ ಪರೀಕ್ಷೆ ವಿಷಯಗಳ ಬಗ್ಗೆ ತುಂಬ ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಅಂತ ಅಂದ್ಕೊಳ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಪರೀಕ್ಷೆ ನಿಯಮಗಳು. ಪರೀಕ್ಷಾ ನಿಯಮ ಏನು, ಪರೀಕ್ಷೆ ನಿಯಮ ಏನೇನು ಫಾಲೋ ಅಪ್ ಮಾಡಬೇಕು ಅಂದರೆ, ನೋಡಿ ಈಗ ಆಲ್ರೆಡಿ ಹೇಳ್ತಾ ಇದ್ದೀವಿ, ಸುಮಾರು ಮಂಜು ಸರ್ ಸುಮಾರು ಪದೇ ಹೇಳಿದ್ದಾರೆ, ನಾನು ಕೂಡ ಹೇಳ್ತಿದ್ದೀನಿ. ಆದರೂ ಕೂಡ ಸುಮಾರು ಜನ ಪೇರೆಂಟ್ಸ್ ಮತ್ತು ಗೊಂದಲ ಮಾಡಿಕೊಂಡು 5ನೇ ಕ್ಲಾಸ್ ಈಗ ಆಲ್ರೆಡಿ ಓದಿ ನವೋದಯ ಎಕ್ಸಾಮ್ ಎಲ್ಲ ಬರೆದಿದ್ರು ಕೂಡ ಮತ್ತೆ ಫೋನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ರಿ ಅಂತ ಕೇಳ್ತಿದ್ದಾರೆ. ಸೊ ದಯವಿಟ್ಟು ಕೂಡ ನಾವು ಹೇಳೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಸ್ತುತ 3 ಮತ್ತು 4ನೇ ತರಗತಿಯ ಪರೀಕ್ಷೆನ ಬರೆದಿರುವ ಮಕ್ಕಳಿಗೆ ಮಾತ್ರ ಇಲ್ಲಿ ಅವಕಾಶ. ಈಗ ಆಲ್ರೆಡಿ ಯಾರು 3ನೇ ಕ್ಲಾಸಿಂದ ಪಾಸಾಗಿ 4ನೇ ಕ್ಲಾಸಿಗೆ ಹೋಗೋರಿದ್ದಾರೆ, 4ನೇ ಕ್ಲಾಸ್ ಪಾಸಾಗಿ 5ನೇ ಕ್ಲಾಸಿಗೆ ಹೋಗೋರಿದ್ದಾರೆ, ಇವ್ರಿಗೆ ಮಾತ್ರ ಅವಕಾಶ. 5ನೇ ಕ್ಲಾಸಲ್ಲಿ ಈಗ ಪ್ರೆಸೆಂಟ್ ಓದ್ತಾ ಇದ್ದು ನವೋದಯ ಮೊರಾರ್ಜಿ ಎಕ್ಸಾಮ್ಸ್ ಬರೆದಿದ್ದು, ಓಕೆ, ಸೊ 2025ರ ಜೂನ್ನಿಂದ 6ನೇ ಕ್ಲಾಸಿಗೆ ಹೋಗುವಂಥ ಮಕ್ಕಳುಗಳಿಗೆ ಅವಕಾಶ ಇರಲ್ಲ. ನೋಂದಣಿ ವೇಳೆಯಲ್ಲಿ ನಾವೇನು ಮಾಡಿರ್ತೀವಿ ಅಂತಂದರೆ, ಅರ್ಹ ಮಕ್ಕಳಿಗೆ ನಾವು ಯಾರು ಇವ್ರು ಬರೀಬೋದು, ಇವ್ರು ಬರೀಲಿಕ್ಕಾಗಲ್ಲ, ಸೊ ಯಾರೆಲ್ಲ 5ನೇ ಕ್ಲಾಸ್ ಓದ್ತಿದ್ದಾರೆ ಅವ್ರಿಗೆ ಇಲ್ಲ ಅಂತ ಹೇಳಿದ್ವಲ್ವ. ಸೊ ಹಾಗಾಗಿ ಅರ್ಹ ಮಕ್ಕಳು ಯಾರು ಇರ್ತಾರೆ ಅವ್ರನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡು ಏನು ಮಾಡ್ತೀವಿ, ಅವ್ರಿಗೊಂದು ಕೋಡ್ನ ಕೊಟ್ಟಿರ್ತೀವಿ. ಓಕೆ, ಸೊ ಆ ಕೋಡ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ನಾವು ಅವ್ರನ್ನ ಪರೀಕ್ಷೆಗೆ ಆಹ್ವಾನಿಸಿರ್ತೀವಿ. ನೀವು ಬರ್ಬೋದು, ನೀವು ಪರೀಕ್ಷೆ ಬರಲಿಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿರ್ತೀವಿ ನಾವು. ನೆಕ್ಸ್ಟ್ ಪರೀಕ್ಷಾ ಸಮಯದಲ್ಲಿ ಇನ್ ಕೇಸ್ ಏನಾದರೂ 5ನೇ ಕ್ಲಾಸ್ ಮಕ್ಕಳೇನಾದ್ರು ಬಂದುಬಿಟ್ರು, ಗೊತ್ತಾಗಲಿಲ್ಲ ಅವರಿಗೆ, ವಿಡಿಯೋ ನೋಡಿರೋದಿಲ್ಲ ಅಥವಾ ಏನೋ ಒಂದು ಎಕ್ಸಾಮ್ ಇದೆ ಅಂದ್ಕೊಂಡು ಬಂದರು, 5ನೇ ಕ್ಲಾಸ್ ಮಕ್ಕಳು ಬಂದರು ಇನ್ ಕೇಸ್ ಅಂತಂದರೆ ಪರೀಕ್ಷೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ, ಓಕೆ, ಅವ್ರಿಗೆ ಅಲೋ ಮಾಡಲ್ಲ ನಾವು. ಅದಕ್ಕೋಸ್ಕರ ಹೇಳಿರೋದು ಪೂರ್ವ ನೋಂದಣಿ ಕಡ್ಡಾಯ. ಫಸ್ಟಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋರಿಗೆ ಮಾತ್ರ ಈ ಒಂದು ಎಕ್ಸಾಮ್ ಬರೀಲಿಕ್ಕೆ ಅಲೋ ಇರುತ್ತೆ. ಏಕ್ದಮ್ ನೀವು ವಿತೌಟ್ ರಿಜಿಸ್ಟ್ರೇಷನ್ ಎಕ್ಸಾಮ್ ಹಾಲಿಗೆ ಬಂದ್ರಿ ಅಂದರೆ, ಇನ್ಕ್ಲೂಡಿಂಗ್ 3ನೇ ಕ್ಲಾಸ್ ಓದ್ತಿದ್ರು, 4ನೇ ಕ್ಲಾಸ್ ಓದ್ತಿದ್ರು, ಓಕೆ, 5ನೇ ಕ್ಲಾಸ್ ಓದ್ತಿದ್ರು, ಯಾರಿಗೂ ಕೂಡ ಅಲೋ ಮಾಡೋದೇ ಇಲ್ಲ ನಾವು. ಸೊ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ 5ನೇ ತರಗತಿ ಮಕ್ಕಳುಗಳಿಗೆ ಬಂದರೆ ನಾವು ಅವ್ರನ್ನ ಪರೀಕ್ಷೆಯಿಂದ ಹೊರಗಿಡ್ತೀವಿ. ಓಕೆ, ನೆಕ್ಸ್ಟ್ ಪೋಷಕರಿಗೆ ನಮ್ಮ ಕಡೆಯಿಂದ ಒಂದು ಊಟದ ವ್ಯವಸ್ಥೆನ ಮಾಡಿರ್ತೀವಿ. ಜೊತೆಗೆ ಲಾಸ್ಟ್ ಮಿನಿಟಲ್ಲಿ ಓಕೆ ಏನೇ ಒಂದು ಸಣ್ಣ ಪುಟ್ಟ ಚೇಂಜಸ್ ಏನಾದ್ರು ಇದ್ದರೆ ಅದು ಸಂಪೂರ್ಣ ಸಂಸ್ಥೆ ಹಕ್ಕಾಗಿರುತ್ತೆ. ಆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಕ್ಕಂಥದ್ದನ್ನ ಒಂದು ಹಕ್ಕನ್ನ ಇಟ್ಕೊಂಡಿರುತ್ತೆ. ಸಂಸ್ಥೆ ಎಲ್ಲ ನಿಯಮಗಳಿಗೆ ಪೋಷಕರು ಬದ್ಧರಾಗಿರಬೇಕು. ಈ ನಮ್ಮ ಶಿಕ್ಷಣವೇ ಶಕ್ತಿ ಸಂಸ್ಥೆ ಎಲ್ಲ ಏನೇನೆಲ್ಲ ನಿಯಮ ಇದೆ, ಏನೇನೆಲ್ಲ ರೂಲ್ಸ್ ಇದೆ, ಇದೆಲ್ಲದೂ ಕೂಡ ಏನು ಮಾಡಿರಬೇಕು, ಪೋಷಕರು ಬದ್ಧರಾಗಿರಬೇಕು. ಓಕೆ, ಇದನ್ನ ಒಪ್ಕೋಬೇಕು. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್, ಸರ್ ಎಕ್ಸಾಮ್ ಹೆಂಗೆ ಬರೆಯೋದು, ಏನೇನು ಕೊಡ್ತೀರಾ ನೀವು? ಓಕೆ, ಈಗ ಸಬ್ಜೆಕ್ಟ್ಸ್ ನೋಡಿದ್ವಿ. ಅದಕ್ಕೆ ಸುಮಾರು ಜನ ಮಕ್ಕಳಿಗೆ OMRನ ಫಿಲಪ್ ಮಾಡಲಿಕ್ಕೆ ಬರೋದಿಲ್ಲ. ಯಾರೆಲ್ಲ ಪ್ರೆಸೆಂಟ್ ನವೋದಯ ಮೊರಾರ್ಜಿ ಎಕ್ಸಾಮ್ಸ್ ಬರ್ದಿದ್ದಾರೆ ಇವ್ರಿಗೆ ಬರುತ್ತೆ ತುಂಬ ಚೆನ್ನಾಗಿ OMRನ ಫಿಲಪ್ ಮಾಡಲಿಕ್ಕೆ. ಬಟ್ ಯಾರು ಈಗ ನೆಕ್ಸ್ಟು ನವೋದಯ ಎಕ್ಸಾಮ್ ಬರೀಲಿಕ್ಕಿದ್ದಾರೆ ಇವ್ರಿಗೆ OMR ತುಂಬಲಿಕ್ಕೆ ಬರೋದಿಲ್ಲ. ಓಕೆ, ಯಾಕಂದರೆ ಕೆಲವೊಂದು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ, ಕೆಲವೊಂದು ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಒಂದು OMR ಶೀಟ್ನ ನಮ್ಮ ಸಂಸ್ಥೆ OMR ಶೀಟ್ನ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ನೋಡಿ, ಈ ಥರ ಇರುತ್ತೆ OMR ಶೀಟ್. ಸೊ ಇದು ನಮ್ಮ ಸಂಸ್ಥೆ OMR ಶೀಟ್ ಇದಾಗಿರುತ್ತೆ. ಇಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ,
ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮೊಬೈಲ್ ನಂಬರ್, ಡೇಟ್, ಡಿಸ್ಟ್ರಿಕ್ಟ್, ನೀವು ಯಾವ ಡಿಸ್ಟ್ರಿಕ್ಕಿಂದ ಬಂದಿದ್ದೀರಾ, ಇಲ್ಲಿ ಕೋಡ್ ಆರ್ ರೋಲ್ ನಂಬರ್, ಅಂದರೆ ನಾವೇ ನಿಮಗೆ ಕೋಡ್ ಕಳಿಸಿರ್ತೀವಲ್ವ ಆ ಕೋಡ್ನ ಇಲ್ಲಿ ಬರೀಬೇಕಿರುತ್ತೆ. ಓಕೆ, ಜಸ್ಟ್ ಬರೆದ್ರೆ ಆಯ್ತು ಅಷ್ಟೇ, ಇದಿಷ್ಟು ಇನ್ಫಾರ್ಮೇಷನ್ನ. ಇದಾದ ನಂತರದಲ್ಲಿ ಆನ್ಸರ್ಸ್ನ ಇಲ್ಲಿಂದ ಎಂಟ್ರಿ ಮಾಡ್ತಾ ಹೋಗ್ತೀರಾ. ನೀವು ಆನ್ಸರ್ಸ್ನ ಎಂಟ್ರಿ ಮಾಡಲಿಕ್ಕೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ ತಂದಿರಬೇಕಿರುತ್ತೆ. ನೀವಿಲ್ಲಿ ಯಾವ ಥರ ಇದು ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಒಂದನೇ ಕ್ವಶನ್, OMR ಶೀಟ್ನು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. OMR ಶೀಟ್ ಎಲ್ಲ ನೀವು ತೊಗೊಂಡು ಬರೋ ಏನು ಯಾವುದೇ ರೀತಿ ಶೀಟ್ಸ್ಗಳನ್ನ ನೀವು ತೊಗೊಂಡು ಬರೋ ಅವಶ್ಯಕತೆ ಇರೋದಿಲ್ಲ. ನೀವೇನೇನು ತರಬೇಕು ಅಂತ ನೆಕ್ಸ್ಟ್ ಇದಾದ ನಂತರದಲ್ಲಿ ಹೇಳ್ತೀನಿ ನಾನು ನಿಮಗೆ. ಕ್ವಶನ್ಸಿಗೆ ಆಪ್ಷನ್ಸ್ಗಳು ಈ ಥರ ಇರುತ್ತೆ ನೀವು ಆನ್ಸರ್ಸ್ಗಳನ್ನ ಫಿಲಪ್ ಮಾಡಲಿಕ್ಕೆ. ಸೊ ಫಸ್ಟ್ನೇ ಕ್ವಶನ್ ನೋಡ್ತೀರಾ, ಕ್ವಶನ್ ಪೇಪರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಸಿ ಅಂತ ಅನಿಸುತ್ತೆ ಆನ್ಸರು. ಸೊ ನೀವೇನು ಮಾಡ್ತೀರಾ, ಈ ಸಿ ಇದೆಯಲ್ವ ಆಪ್ಷನ್ನು ಇಲ್ಲಿ ಶೇಡ್ ಮಾಡಬೇಕು ಹೀಗೆ. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ತೀರಾ. ಎರಡನೇ ಕ್ವಶನಿಗೆ ಬಿ ಅಂತ ಅನಿಸುತ್ತೆ ನಿಮಗೆ ಆನ್ಸರು. ಅವಾಗ ಏನು ಮಾಡ್ತೀರಾ, ಬಿಗೆ ಶೇಡ್ ಮಾಡಬೇಕು. ಈ ಥರ ಶೇಡ್ ಮಾಡ್ತೀರಾ. ಜೊತೆಗೆ ನೀವು ಕ್ವಶನ್ಸ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಒಂದನೇ ಕ್ವಶನಿಗೆ ಆನ್ಸರ್ ನೋಡ್ಬಿಟ್ಟು ಅದನ್ನ ಎರಡನೇ ಕ್ವಶನಿಗೆ ಅಟೆಂಡ್ ಮಾಡೋದು, ಎರಡನೇ ಕ್ವಶನಿಂದ ಮೂರನೇ ಕ್ವಶನಿಗೆ ಅಟೆಂಡ್ ಮಾಡೋದು, ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಒಂದನೇ ಕ್ವಶನಿಂದ ಒಂದನೇ ಕ್ವಶನಿಗೆ ಎರಡನೇದಕ್ಕೆ ಹೀಗೆ ಅಟೆಂಡ್ ಮಾಡಬೇಕು. ಕರೆಕ್ಟಾಗಿ ಗಮನ ಇಟ್ಟು ನೀವು ನೋಡ್ಕೊಂಡು ಕ್ವಶನ್ ಓದ್ಕೊಂಡು ಅಲ್ಲಿ ಶೇಡ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವು ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಕ್ವಶನ್ ನೋಡಿದ್ರಿ, ಥರ್ಡ್ ಕ್ವಶನಿಗೆ ಆನ್ಸರು ಬಿ ಅಂತ ಗೊತ್ತಾಯಿತು. ನೀವು ಥರ್ಡ್ ಕ್ವಶನಿಗೆ ಆನ್ಸರ್ ಬಿ ಅಂತ ಗೊತ್ತಾಯ್ತು, ಅದನ್ನು ಫೋರ್ತಿಗೆ ಕನ್ಫ್ಯೂಸ್ ಆಗಿ ಫೋರ್ತಿಗೆ ಬಿ ಮಾಡಿಬಿಟ್ರಿ ಅಂದರೆ ಅಲ್ಲಿಗೆ ಒಂದು ಕ್ವಶನ್ನು ಡಮಾರ್ ಆಯಿತು, ಒಂದು ಕ್ವಶನ್ ಮಾರ್ಕ್ಸ್ ಹೋಯ್ತು ನಿಮಗೆ. ಆಯಿತಾ, ಕರೆಕ್ಟಾಗಿ ನೋಡ್ಕೊಂಡು ಬಿ ಥರ್ಡ್ ಒನ್ ಬಿ ಅಂದರೆ ಬಿನೇ ಶೇಡ್ ಮಾಡಬೇಕು. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದಿಲ್ಲಿ ಈ ಥರ ಬಿ ಶೇಡ್ ಮಾಡಿದ್ರಿ. ಓಕೆ, ಆಮೇಲೆ ಸ್ವಲ್ಪ ಹೊತ್ತು ಆದ ನಂತರದಲ್ಲಿ ನಿಮಗೆ ಅಯ್ಯೋ ಆನ್ಸರ್ ಬಿ ಅಲ್ಲ ಇದಕ್ಕೆ ಡಿ, ಕನ್ಫರ್ಮ್ ಆಗಿ ಡಿ ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಸರ್ ಇದಕ್ಕೆ ಬಿ ಅಲ್ಲ ಡಿ ಅಂತ ಗೊತ್ತಾಗುತ್ತೆ ನಿಮಗೆ. ಅವಾಗ ಏನು ಮಾಡ್ತೀರಾ ನೀವು, ಮತ್ತೆ ಇಲ್ಲೇನೋ ಈ ಥರ ಏನೋ ಒಂದು ಮಾರ್ಕ್ ಹಾಕ್ತೀರಾ ಫಾರ್ ಎಕ್ಸಾಂಪಲ್, ಅಥವಾ ಇಲ್ಲೇನೋ ಹಿಂಗೇನೋ ರೌಂಡ್ ಅಪ್ ಮಾಡ್ತೀರಾ, ಹಿಂಗೇನೋ ಮಾರ್ಕ್ ಹಾಕಿ ಮತ್ತೆ ಡಿ ಅಂತ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಈ ಥರ ಮಾಡಿದರೆ ಈ ಥರದ ಉತ್ತರಗಳನ್ನು ನಾವು ಪರಿಗಣಿಸುವುದಿಲ್ಲ. ಒಂದು ಕ್ವಶನ್ನಿಗೆ ಒಂದೇ ಬಾರಿ ನೀವು ಆನ್ಸರ್ ಮಾಡಬೇಕು. ನೀವು 2-3 ಸಲ ಇಲ್ಲಿ ಈ ಥರ ಏನೋ ಮಿಸ್ಟೇಕ್ ಮಾಡಿ ಆನ್ಸರ್ ಮಾಡೋಕ್ಕೆ ಹೋದರೆ ನೀವು ಕೊಟ್ಟಿರ್ತಕ್ಕಂಥ ಆನ್ಸರ್ನ ರಾಂಗ್ ಅಂತ ಕನ್ಸಿಡರ್ ಮಾಡಿ ಆ ಒಂದು ಪ್ರಶ್ನೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಅಂಕಗಳು ಲಭಿಸೋದಿಲ್ಲ. ನೀವು ಇದೆಲ್ಲ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೋಬೇಕು. ಈ ಥರ ನೀಟಾಗಿ ಶೇಡ್ ಮಾಡಬೇಕು. ಸೊ 25 ಕ್ವಶನ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಇರುತ್ತೆ, ಇನ್ವಿಜಿಲೇಟರ್ ಸಿಗ್ನೇಚರ್ ಇರುತ್ತೆ. ನಿಮ್ಮಲ್ಲಿ ಯಾರು ಇನ್ವಿಜಿಲೇಟರ್ ಇರ್ತಾರೆ ಅವರೆಲ್ಲ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಟ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ಇಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ಲಿ ಅವರು ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಇರ್ತಲ್ವ, ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಮಾಡಬೇಕಾಗಿರುತ್ತೆ. ನೀವು ಅಭ್ಯರ್ಥಿಗಳು ಸ್ಟೂಡೆಂಟ್ಸ್ಗಳು ನೀವು ಸಿಗ್ನೇಚರ್ ಮಾಡಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ಟೋಟಲ್ ಮಾರ್ಕ್ಸ್ 50ಕ್ಕಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳಿರೋದಿಲ್ಲ. ಇದ್ರ ಬಗ್ಗೆ ಮಕ್ಕಳಿಗೆ ಅಷ್ಟು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಏನಿದು ನೆಗೆಟಿವ್ ಅಂತ ಹೇಳ್ಬಿಟ್ಟು. ಬಟ್ ಇದು ಪೋಷಕರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೆಗೆಟಿವ್ ಅಂಕಗಳಿರಲ್ಲ ಅಂತಂದರೆ ಏನು, ನೆಗೆಟಿವ್ ಅಂದರೆ ಏನು ಅಂತ ಪೋಷಕರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೆಗೆಟಿವ್ ಅಂಕಗಳು ಯಾವುದೇ ಕಾರಣಕ್ಕೂ ಇರೋದಿಲ್ಲ. 3-4ನೇ ಕ್ಲಾಸ್ ಮಕ್ಕಳಲ್ವಾ, ಸೊ ಹಾಗಾಗಿ ಇದಕ್ಕೆಲ್ಲ ನೆಗೆಟಿವ್ ಇಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 50 ಮಾರ್ಕ್ಸಿಗೆ ಒಂದೊಂದು ಕ್ವಶನಿಗೆ 2 ಮಾರ್ಕ್ಸ್ ಕೊಟ್ಬಿಟ್ಟು ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಏನು ಅಂತೆಲ್ಲ ಇದು ಮಾಡಿ ಕೊನೆಗೆ ಟೋಟಲ್ ಮಾರ್ಕ್ಸ್ನ ನಾವು ಇಲ್ಲಿ ಕೊಡ್ತೀವಿ. ಟೋಟಲ್ ಮಾರ್ಕ್ಸ್ನ ಕೊಟ್ಟಾದ ನಂತರದಲ್ಲಿ ನೆಕ್ಸ್ಟ್ ಓವರ್ ಆಲ್ ರಿಸಲ್ಟ್ ನಮ್ದು ಏನು ಬಂದಿದೆ ಅಂತ ನೋಡಿಕೊಂಡು ಯಾರು ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೆ, ಯಾರು ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದಾರೆ, ಯಾರು ಥರ್ಡ್ ಪ್ರೈಸ್ ತೊಗೊಂಡಿದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಅವರಿಗೆ ಪ್ರೈಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿ, ಜೊತೆಗೆ ಬೇರೆ ಏನೇನೆಲ್ಲ ಪ್ರೊಸೀಜರ್ಸ್ ಇದೆ ರಿಲೇಟೆಡ್ ಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಇದೆಲ್ಲನೂ ಕೂಡ ನಾವು ಮುಗಿಸ್ಕೊಡ್ತೀವಿ ನಿಮಗೆ. ಓಕೆನಾ, ಗೊತ್ತಾಗ್ತಿದೆಯಲ್ವಾ? ಸೊ OMR ತುಂಬ ವಿಧಾನ ಗೊತ್ತಾಗಿದೆ ನಿಮಗೆ. ನೆಕ್ಸ್ಟು ಸೊ ಹಾಗಾದರೆ ಪರೀಕ್ಷೆಗೆ ಹಾಜರಾಗಲು ನೀವು ತರಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದಂಥ ವಸ್ತುಗಳು ಅಥವಾ ಸಾಮಗ್ರಿಗಳು ಯಾವ್ದು ಅಂತ ನೋಡ್ತಾ ಹೋಗೋದಾದರೆ, ವಿದ್ಯಾರ್ಥಿಗಳಿಗೆ ಕಳುಹಿಸಿರುವ ಕೋಡ್ ಅಥವಾ ಮೆಸೇಜ್. ಈಗ ಆಲ್ರೆಡಿ ಏನು ನಾವು ಕೋಡ್ನ ಮೆಸೇಜ್ ಮೂಲಕ ಕಳಿಸ್ತಾ ಇದ್ದೀವಿ, ಅದೇ ಎಸ್ಪೆಷಲಿ ವಾಟ್ಸಪ್ಪಲ್ಲೇ ಕಳಿಸ್ತಾ ಇರೋದು ನಾವು ಮೆಸೇಜ್ನ. ನಾರ್ಮಲ್ ಮೆಸೇಜಲ್ಲಿ ಕಳಿಸ್ತಾ ಇಲ್ಲ. ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಅಥವಾ ಮೇಲ್ ಆಗಿರ್ಬೋದು, ಇದು ಯಾವುದೂ ಕೂಡ ಮಾಡ್ತಿಲ್ಲ ನಾವು. ನೀವು ವಾಟ್ಸಪ್ಪಲ್ಲಿ ಮಾತ್ರ ಕೋಡ್ಸ್ನ ಕಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ವಾಟ್ಸಪ್ ಕೋಡ್ ಮೆಸೇಜನ್ನು ನೀವು ಕಂಪಲ್ಸರಿ ಹುಷಾರಾಗಿ ಇಟ್ಕೋಬೇಕು, ಡಿಲೀಟ್ ಆಗದೆ ಇರೋ ಥರ. ಓಕೆ, ಸೊ ಈ ಒಂದು ಕೋಡ್ ಮೆಸೇಜ್ನ ನೀವು ತೊಗೊಂಡು ಬರಬೇಕಾಗಿರುತ್ತೆ. ಥ್ರೂ ಫೋನಲ್ಲೇ ನಾವು ಚೆಕ್ ಮಾಡಿ ವೆರಿಫೈ ಮಾಡ್ತೀವಿ. ಓಕೆ, ನೆಕ್ಸ್ಟು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಜೆರಾಕ್ಸ್, ಒರಿಜಿನಲ್ ಏನು ಬೇಕಿಲ್ಲ, ವಿದ್ಯಾರ್ಥಿ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ತೊಗೊಂಡು ಬಂದರೆ ಆ ಜೆರಾಕ್ಸ್ ಮೇಲೆ ನಾವೇ ನಿಮಗೆ ಆ ಕೋಡ್ನ ಒಂದು ವೆರಿಫಿಕೇಷನ್ ಮಾಡಿ ಬರೆದು ಕೊಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒಂದು ಎಕ್ಸಾಮ್ ಪ್ಯಾಡ್ ತರಬೇಕಾಗುತ್ತೆ ನೀವು ಮಕ್ಕಳು. ಓಕೆ, ಎಕ್ಸಾಮ್ ಬರೀಲಿಕ್ಕೆ 2 ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಓಕೆ, ಒಂದಲ್ಲ 2 ಪೆನ್ ತರಬೇಕು. ಓಕೆ, ಒಂದು ಬ್ಲೂ ಇಂಕ್ ಆದರೂ ಆಗಿರಲಿ ಅಥವಾ ಬ್ಲ್ಯಾಕ್ ಇಂಕ್ ಆದರೂ ಆಗಿರಲಿ.
ಓಕೆ. ಸೊ ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕ್ 2 ಬಾಲ್ ಪಾಯಿಂಟ್ ಪೆನ್ ತರಬೇಕು, ಜೆಲ್ ಪೆನ್ ಅಲ್ಲ. ಓಕೆ, ಜೆಲ್ ಪೆನ್ ಯಾವ ಕಾರಣಕ್ಕೂ ಇಲ್ಲಿ ಅಲೋ ಇರೋದಿಲ್ಲ. ಬಾಲ್ ಪಾಯಿಂಟ್ ಪೆನ್, ಬಾಲ್ ಪೆನ್ನೇ ತರಬೇಕು ಕಂಪಲ್ಸರಿ. ಅದು ಬ್ಲೂ ಆದರೂ ಆಗಿರ್ಬೋದು, ಬ್ಲ್ಯಾಕ್ ಆದರೂ ಆಗಿರ್ಬೋದು. 2 ಪೆನ್ ತನ್ನಿ. ಯಾಕೆ 2 ಪೆನ್ ತನ್ನಿ ಅಂತ ಹೇಳ್ತಿರೋದು, ಇನ್ ಕೇಸ್ ಎಕ್ಸಾಮ್ ಬರೆಯುವಾಗ ಒಂದು ಪೆನ್ ಏನೋ ಬಿದ್ದೇನೋ ಆಯಿತು ಬರೀಲಿಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಇನ್ನೊಂದು ಪೆನ್ ಯೂಸ್ ಮಾಡ್ಕೊಂಡು ಬರಿಬೋದು ಅನ್ನೋ ಕಾರಣಕ್ಕೆ. ಹಾಗಾಗಿ ಸಬ್ಸ್ಟಿಟ್ಯೂಷನ್ ರೀಸನಿಗೆ 2 ಪೆನ್ ತರ್ರಿ ಅಂತ ಹೇಳ್ತಿರೋದು. ಇದೆಲ್ಲ ಸೇಫ್ಟಿ ಮೆಷರ್ಸ್. ನಾವು ಎಕ್ಸಾಮ್ ಬರೀಲಿಕ್ಕೆ ಹೋಗುವಾಗ ತುಂಬ ಅಲರ್ಟಾಗಿ ಹೋಗಿ ಎಕ್ಸಾಮ್ ಬರೀಬೇಕು, ಹೌದಲ್ವ? ಸೊ ಹಾಗಾಗಿ ಇದೆಲ್ಲ ನಿಮ್ಮ ಪ್ರಿಪ್ರೇಷನ್ಗೋಸ್ಕರ ಹೇಳಿರ್ತಕ್ಕಂತಹ ಮಾಹಿತಿ ಇದಾಗಿರುತ್ತೆ. ಓಕೆ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಾನು ಈ ಒಂದು ವಿಡಿಯೋದಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮಗೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನಾನು ಏನೇನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮಾಹಿತಿನೇ, ಇದನ್ನೆಲ್ಲನೂ ಕೂಡ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ನಮ್ಮ ಶಿವಮೊಗ್ಗಕ್ಕೆ ಬಂದು ನೀವು ಎಕ್ಸಾಮ್ ಬರೆದು ಈ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ತೆಗೆದು ನೀವು ನಮ್ಮ ಶಿಕ್ಷಣವೇ ಶಕ್ತಿ ಟ್ಯಾಲೆಂಟ್ ಅವಾರ್ಡ್ನ ನೀವು ಪಡ್ಕೋಬೋದಾಗಿರುತ್ತೆ. ಇದ್ರ ಜೊತೆಗೆ ಸುಮಾರು ವೋಚರ್ಸು ಮತ್ತು ಕ್ಯಾಶ್ ಪ್ರೈಸಸ್ ಎಲ್ಲ ಅವೈಲೇಬಲ್ ಇದೆ. ಇದನ್ನೆಲ್ಲ ನೀವು ಪಡ್ಕೊಂಡು ನಮ್ಮಲ್ಲಿನ ಕೋಚಿಂಗ್ ಕೂಡ ಪಡಿಬೋದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಎಲ್ರಿಗೂ ಬೇಕಾಗಿರತಕ್ಕಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಸ್ಟಡಿ ವೆಲ್, ಟೇಕ್ ಕೇರ್, ಬಾಯ್.